ಮಿಡಿತ ಫೌಂಡೇಶನ್ ಹಾಗೂ ಭಾರತೀಯ ಸ್ತ್ರೀ ಶಕ್ತಿ ಸಂಘ ಟ್ರಸ್ಟ್ ವತಿಯಿಂದ ವೃಕ್ಷಬಂಧನ ಆಚರಣೆ. ರಕ್ಷಾಬಂಧನ ಹಬ್ಬದ ಪ್ರಯುಕ್ತ ಕಾಡುಗುಡಿ ಪೊಲೀಸ್ ಠಾಣಾಧಿಕಾರಿಗಳ ಸಹಯೋಗದೊಂದಿಗೆ ಮಿಡಿತ ಫೌಂಡೇಶನ್ ಹಾಗೂ ಭಾರತೀಯ ಸ್ತ್ರೀ ಶಕ್ತಿ ಸಂಘಟನಾ ಟ್ರಸ್ಟ್ ಪದಾಧಿಕಾರಿಗಳು ಕಾಡುಗುಡಿಯ ಪೊಲೀಸ್ ಠಾಣೆ ಅಂಗಳದಲ್ಲಿ 101 ವೃಕ್ಷ ನಾಟಿಸುವ ಮೂಲಕ ಮರಗಳೊಂದಿಗೆ ವೃಕ್ಷಬಂಧನವನ್ನು ಆಚರಿಸಿದರು. ಪರಿಸರ ಉಳಿಸಿದರೆ ಮಾತ್ರ ಭೂಮಿ ಉಳಿಯುವುದು. ಇದನ್ನು ಅರಿತು ಸಂಘ ಸಂಸ್ಥೆಗಳು ರಕ್ಷಾಬಂಧನಕ್ಕೆ ವೃಕ್ಷಬಂಧನ ಆಚರಿಸಿದರು. ಬಳಿಕ ಮಿಡಿತ ಫೌಂಡೇಶನ್ ಅಧ್ಯಕ್ಷ ಪರಿಸರ ಮಂಜು ಅವರು ಮಾತನಾಡಿ, ಅರಣ್ಯ ನಾಶ, ಹವಾಮಾನ ಬದಲಾವಣೆ ತಗ್ಗಿಸಲು, ಜೀವ ವೈವಿಧ್ಯ ಸಂರಕ್ಷಣೆಗೆ ಕೊಡುಗೆ ನೀಡುವ ಸುಸ್ಥಿರ ಭವಿಷ್ಯಕ್ಕಾಗಿ ಹಾಗೂ ವೃಕ್ಷಗಳ ಸಂರಕ್ಷಣೆಗಾಗಿ ವೃಕ್ಷ ರಕ್ಷಾಬಂಧನ ಹಾಗೂ ವೃಕ್ಷ ನಾಟಿ ಕಾರ್ಯ ಮಾಡಲಾಗಿದೆ ಎಂದು ಹೇಳಿದರು. ಇದೇ ವೇಳೆ ಠಾಣಾಧಿಕಾರಿ ರಂಗಸ್ವಾಮಿ, ದಲಿತ ಮುಖಂಡರಾದ ದ್ರಾವಿಡ ಸರ್ವನ್, ಮಿಡಿತ ಫೌಂಡೇಶನ್ನ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಸೌಮ್ಯ ಪವಾರ್, ಟ್ರಸ್ಟ್ನ ಪದಾಧಿಕಾರಿಗಳು, ಪರಿಸರ ಪ್ರೇಮಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಂದಿನ ಜಗತ್ತು ದುಡ್ಡಿನಿಂದ ಹೋಗ್ತಾ ಇದೆ, ಅಧಿಕಾರದಿಂದ ಹೋಗ್ತಾ ಇದೆ, ವ್ಯಾಮೋಹದಿಂದ ಬದುಕುವಂಥ ಜೀವನಕ್ಕೆ ಬಲಿಯಾಗ್ತಾ ಇದ್ದಾರೆ. ಮತ್ತು ಪರಿಸರ ನಶಿಸಿ ಹೋಗ್ತಾ ಇದೆ. ಇದರ ಬಗ್ಗೆ ಯೋಚನೆ ಮಾಡೋಂಥ ಒಂದು ಪ್ರಯತ್ನಕ್ಕೆ ಯಾರೂ ಹೋಗ್ತಾ ಇಲ್ಲ. ಇಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ಭಾರತೀಯ ಸ್ತ್ರೀ ಶಕ್ತಿ ಸಂಘದ ಟ್ರಸ್ಟು ಹಾಗೂ ಕಾಡುಗೋಡಿ ಪೊಲೀಸ್ನವರು ಮತ್ತು ಮಿಡಿತ ಸಂಸ್ಥೆ ಇವತ್ತು ಜೊತೆಗೂಡಿ ಇವತ್ತು ವೃಕ್ಷಗಳನ್ನು ನಾಟಿ ಮಾಡೋ ಜೊತೆಗೆ ವೃಕ್ಷವನ್ನು ಗೌರವಿಸಿ, ವಂದಿಸಿ ಮತ್ತು ಅದಕ್ಕೆ ರಾಖಿ ಹಬ್ಬವನ್ನು ಕೂಡ ಮಾಡುವಂಥ ಒಂದು ಬಂಧನವನ್ನು ಕಟ್ಟುವ ಮೂಲಕ ಹಬ್ಬವನ್ನು ಆಚರಿಸಿದ ನಿಜಕ್ಕೂ ವಿಶೇಷ. ಯಾಕೆ ಅಂದರೆ ವೃಕ್ಷ ಎಲ್ರಿಗೂ ಕೂಡ ಗುರುವಾಗಿ, ಬಂಧುವಾಗಿ, ತಂದೆಯಾಗಿ, ತಾಯಿಯಾಗಿ, ಅಣ್ಣನಾಗಿ, ಅಕ್ಕನಾಗಿ ಎಲ್ಲ ರೀತಿಯಲ್ಲೂ ನಮಗೆ ಬಹಳಷ್ಟು ಅದು ಉಪಯೋಗನ ನೀಡ್ತಾ ಇದೆ. ಯಾವುದೇ ಥರ ಅದು ಮೋಸವನ್ನು ಮಾಡದೆ, ವಂಚನೆಯನ್ನು ಮಾಡದೆ, ಯಾವುದೇ ಒಂದು ಆಮಿಷಗಳನ್ನು ಇಟ್ಟುಕೊಳ್ಳದೆ ಅದು ತ್ಯಾಗಮಯಿ, ತಾಯಿ ಹೇಗೆ ತ್ಯಾಗಮಯಿ ಆ ಹೃದಯ ಹೇಗಿರುತ್ತೆ ಹಾಗೆ ಎಲ್ಲವನ್ನು ನಿಸ್ವಾರ್ಥದಿಂದ ಆಕೆ ನಮಗೆ ಉಚಿತವಾಗಿ ಗಾಳಿ, ನೆರಳು, ಹಣ್ಣು, ಆಹಾರವನ್ನು ನೀಡೋದಲ್ಲದೆ ಎಷ್ಟೋ ಜೀವಚರಗಳಿಗೆ ಆಶ್ರಯವನ್ನು ನೀಡ್ತದೆ. ಇವತ್ತಿನ ದಿನಗಳಲ್ಲಿ TC ಯಾವುದೋ ಒಂದು ಹಳ್ಳಿ ಅಂತೇಳಿ ಇವತ್ತು ನಾವು ಮೈಸೂರಿನ ಭಾಗದಲ್ಲಿ ಭಾಳಷ್ಟು ಮರಗಳನ್ನು ಕಡಿದು ಇವತ್ತು ಭಾಳಷ್ಟು ಇವತ್ತು ಅಭಿವೃದ್ಧಿ ಅಂತೇಳಿ ಎಲ್ಲ ನಾಶ ಮಾಡ್ಕೊಂಡು ಹೋಗ್ತಾ ಇದೆ. ಇದು ಆಗಬಾರ್ದು. ಸಾಧ್ಯವಾದಷ್ಟು ಗಿಡ ಮರಗಳನ್ನ ಉಳಿಸ್ಕೊಂಡ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಉತ್ತಮ ಆರೋಗ್ಯ, ಉತ್ತಮ ಭವಿಷ್ಯ. ಇಲ್ಲೇ ಹೋದರೆ ಖಂಡಿತವಾಗೂ ನಾವೆಲ್ಲ ಮುಂದಿನ ದಿನಗಳಲ್ಲಿ ಗಾಳಿಗೂ ಕೂಡ, ಆಹಾರಕ್ಕೂ ಕೂಡ ಟ್ಯಾಬ್ಲೆಟ್ಗಳಲ್ಲೇ ಬದುಕಬೇಕಾಗುತ್ತೆ. ಅಂಥ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಎದುರಾಗುತ್ತೆ. ಅದಾಗಬಾರ್ದು ಅಂದರೆ ಈ ಭಾರತೀಯ ಸ್ತ್ರೀ ಶಕ್ತಿ ಸಂಘದವ್ರು ಏನು ಮಾಡ್ತಾ ಇದ್ದಾರೆ, ಇಂಥ ಟ್ರಸ್ಟ್ಗಳಿಗೆ ಎಲ್ಲರೂ ಕೈ ಜೋಡಿಸಿ ಸಹಕಾರ ನೀಡಿ ಮುಂದೆ ಬನ್ನಿ. ಖಂಡಿತವಾಗೂ ಎಲ್ಲರೂ ಪ್ರತಿದಿನ ಪರಿಸರ ದಿನ ಅಂತ ಮಾಡಿ, ಯಾವಾಗೋ ಒಂದಿನ ವಿಶ್ವ ಪರಿಸರ ದಿನ ಮಾಡಿ ಬಿಸಾಕ್ಬಿಡೋದಲ್ಲ, ಮುಗಿದೋಯ್ತು ಅದು ಮರ್ತೋಗ್ಬಿಡೋದಲ್ಲ. ನಿತ್ಯ ವಾರದಲ್ಲಿ ಅಟ್ಲೀಸ್ಟ್ ಒಂದಿನ ಪರಿಸರ ದಿನನ ಮಾಡಬೇಕು, ಅಥವಾ ಮರಗಳನ್ನು ನೆನೆಸ್ಕೋಬೇಕು, ಅವನ್ನ ಹೊಂದಿಸ್ಬೇಕು. ಇವತ್ತು ಮರಗಳನ್ನ ಇವತ್ತು ಅದಕ್ಕೂ ಜೀವ ಇದೆ ಅಂತಲೇ ಮರ್ತೋಗ್ಬಿಟ್ಟಿದ್ದೀವಿ ನಾವು. ಹಾಗಾಗಿ ದಯಮಾಡಿ ಸಾಧ್ಯವಾದಷ್ಟು ಮರಗಳನ್ನ ಕಡಿಯದೆ ಸಾಧ್ಯವಾದಷ್ಟು ಉಳಿಸ್ಕೊಳ್ಳೋ ಪ್ರಯತ್ನಕ್ಕೆ ಪ್ರತಿಯೊಬ್ಬರು ಮುಂದಾಗಬೇಕು. ಯಾರಾದರೂ ಮರ ಕಡಿತಾರೆ ದಯವಿಟ್ಟು ಕೇಳಿ, ಯಾಕೆ ಮರ ಕಡಿತಾ ಇದ್ದೀರ ಅಂತ ಪ್ರಶ್ನೆ ಮಾಡಿ. ಮರಗಳನ್ನ ಉಳಿಸ್ಕೊಳ್ಳೋಕ್ಕೆ ಎಷ್ಟೋ ದೊಡ್ಡ ದೊಡ್ಡ ಚಳುವಳಿಗಳಾಗೋಗಿದೆ. ಇಂಥ ಆ ಚಳುವಳಿಗಳು ಮುಂದಿನ ದಿನಗಳಲ್ಲಿ ಆಗಬೇಕು. ಇಷ್ಟು ನಾನು ಕೇಳ್ತಾ ತಮ್ಮೆಲ್ಲರಿಗೂ ವಂದಿಸ್ತೀನಿ. ಧನ್ಯವಾದ. ನಮಸ್ಕಾರ. ಇವತ್ತು ಭಾರತೀಯ ಸ್ತ್ರೀ ಶಕ್ತಿ ಸಂಘಟನೆ ಮತ್ತು ಮಿಡಿತ ಫೌಂಡೇಶನ್ ವತಿಯಿಂದ ನಮ್ಮ ಕಾಡುಗೋಡಿ ಪೊಲೀಸ್ ಠಾಣೆಯ ಈ ಒಂದು ಸ್ಥಳದಲ್ಲಿ ನಾವು 101 ಗಿಡವನ್ನು ನೆಡುವ ಮೂಲಕ ಮತ್ತು ಮರಗಳಿಗೆ ರಕ್ಷಾಬಂಧನ
ಅಂತಂದರೆ ನಮ್ಮ ಕಡೆ ಜೊತೆಯಲ್ಲಿ ಹುಟ್ಟಿರುವಂಥ ಅಣ್ಣ ತಮ್ಮಂದಿರಿಗೆ ನಾವು ಯಾವ ರೀತಿ ಒಂದು ಅವ್ರು 100 ವರ್ಷ ಬಾಳಿ ಬದುಕಬೇಕು, ಚೆನ್ನಾಗಿರಬೇಕು ಅಂತ ನಾವು ದೇವರಲ್ಲಿ ಕೋರ್ಕೊಂಡು ಹೆಂಗೆ ರಕ್ಷಾಬಂಧನ ಆಚರಣೆ ಮಾಡ್ತಿರೋ ಅದೇ ರೀತಿ ನಮಗೆ ನೆರಳನ್ನು, ಹಣ್ಣು ಹಂಪಲು ಕೊಟ್ಟು ನಮ್ಮಗಳಿಗೆ ಒಳ್ಳೆಯ ಒಂದು ವಾತಾವರಣ, ಬದುಕಲು ಒಳ್ಳೆಯ ಆಕ್ಸಿಜನ್ ಕೊಟ್ಟಂಥ ನಮ್ಮ ಮರಗಳು ಕೂಡ ನಮ್ಮ ಪಾಲಿಗೆ ದೇವರುಗಳು ಸಮಾನನೇ. ಸೊ ಅವರಿಗೂ ಕೂಡ ನಾವು ರಕ್ಷಾಬಂಧನ ಒಂದು ಕಟ್ಟುವ ಮೂಲಕ ನಾವು ಈ ಒಂದು ರಕ್ಷಾಬಂಧನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮತ್ತು ಒಂದೇ ಒಂದು ಹೇಳ್ತೀನಿ, ನಾಡನ್ನು ಒಂದು ಡೆವಲಪ್ಮೆಂಟ್ ಮಾಡಬೇಕು, ಸಿಟಿಯನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಸಾವಿರಾರು ಮರ, 100 ವರ್ಷ ನೆರಳನ್ನು ಕೊಟ್ಟಂತಹ 100 ಪ್ರಾಣಿ ಪಕ್ಷಿಗಳಿಗೆ ನೆರಳನ್ನು, ಆಹಾರವನ್ನು ಕೊಟ್ಟಂಥ ಮರಗಿಡಗಳನ್ನು ಒಂದು ವಂಶವನ್ನೇ ನಿರ್ವಂಶ ಮಾಡೋದಕ್ಕೆ ಹೊರಟಿದ್ದಾರೆ. ಜನರು ಅಭಿವೃದ್ಧಿ ಬರುತ್ತಾ ಒಂದು ಕಾಲಘಟ್ಟದಲ್ಲಿ ನಮ್ಮ ಪರಿಸರವನ್ನು ನಾಶ ಮಾಡೇ ಬರ್ತಾ ಇರೋವಂಥ ಕಾಲಘಟ್ಟ ಆಗೋಗಿದೆ. ಪ್ರತಿಯೊಂದು ಶಾಲೆಯಲ್ಲಿ, ಪ್ರತಿಯೊಂದು ಮನೆಯಿಂದನೇ ಆರಂಭಗೊಳ್ಳಬೇಕು. ಮನೆಗೊಂದು ಮರವನ್ನು ನೆಡ್ರಿ, ನಮ್ಮ ಪರಿಸರವನ್ನು ಉಳಿಸಿ, ಕಾಡನ್ನು ಬೆಳೆಸಿ, ನಾಡನ್ನು ಉಳಿಸಿ. ದಯವಿಟ್ಟು ಪ್ರತಿಯೊಬ್ಬರನ್ನು ಮರಗಿಡನ ಸಂರಕ್ಷಣೆ ಮಾಡಿ, ಶ್ರೀ ವನದೇವತೆ ವೃಕ್ಷಮಾತೆ ಅವರ ಒಂದು ಆಶೀರ್ವಾದದೊಂದಿಗೆ ಎಲ್ಲರನ್ನೂ ಆರಾಮಾಗಿ ಬದುಕಬೇಕು. ಒಳ್ಳೆಯ ಮುಂದಿನ ಪೀಳಿಗೆ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಒಂದು ವಾತಾವರಣವನ್ನು ಕಲ್ಪಿಸಿಕೊಡೋಣ ಅಂತ ನಾನು ಶುಭ ಕೋರ್ತೇನೆ. ಇವತ್ತು ನಮ್ಮ ಕಾಡುಗೋಡಿ ಠಾಣೆಯ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ರಂಗನಾಥ್ ಸಾಹೇಬರಿಗೂ ಮತ್ತು ಎಲ್ಲ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಸಂಘ ಸಂಸ್ಥೆಗಳು ಅಂತಂದರೆ ಎಷ್ಟೋ ಒಂದು ಒಳ್ಳೆಯ ಕೆಲಸಗಳನ್ನ ಗುರುತಿಸಿ ಅದಕ್ಕೆ ಸಪೋರ್ಟ್ ಮಾಡೋದು, ಒಳ್ಳೆಯ ಗುಣಗಳಿರುವಂಥ ನಮ್ಮ ಕಾಡುಗೋಡಿ ಸ್ಟೇಷನ್ ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ಭಾರತೀಯ ಶ್ರೀಶಕ್ತಿ ಸಂಘಟನೆಯ ಸ್ಟೇಟ್ ಪ್ರೆಸಿಡೆಂಟು ಶ್ರೀಮತಿ ಡಾಕ್ಟರ್ ಭಾಗ್ಯ ಸರ್ವಣ್ ಅಂತ ನನ್ನ ಹೆಸರು. ಧನ್ಯವಾದ.